ಆಗಲೂ ಬ್ಲೆಸ್ಸಿಂಗ್ಸೇ ನಮಗೆ ಇದು, ಥ್ಯಾಂಕ್ಫುಲಿ ನಿಜ. ಯಾವಾಗಲೂ ಇವತ್ತವರೆಗೂ ಸಂಜೆಯಿನ ಭಾರತ ಗಣೇಶ ಹೇಳಿ ಎಲ್ಲ ಹೇಗಿದೆ ಅಂತ ಕಮೆಂಟ್. ಫಸ್ಟ್ ಟೈಮ್ ಅಮೆರಿಕದಲ್ಲಿ ನೋಡ್ತಿರೋದು ನಾಗರ್ ಕಲ್ಲಿದೆ, ಅಷ್ಟು ಸ್ಮಾಲ್. ಇಲ್ಲೇನಿದೆ? ಹೇ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಕಾರ್ ತೊಗೊಳೋದಕ್ಕೆ ಬಂದ್ವಿ. ಅವತ್ತೆಲ್ಲ ಟೆಸ್ಟ್ ಡ್ರೈವ್ ನೋಡ್ಕೊಂಡು ಬಂದಿದ್ವಲ್ಲ, ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ. ಇವತ್ತು ನಮ್ಮದು ಫೈನಲಿ ನಾವು ಅದು ಕಾರ್ನ ಫೈನಲೈಸ್ ಮಾಡಿಕೊಂಡು ಇವಾಗ ಬಂದಿದ್ದೀವಿ. ಕಾರ್ ಈಸ್ಕೊಂಡು ಬಂದಿದ್ದೀವಿ. ಫುಲ್ ಹ್ಯಾಪಿಯಾಗಿದ್ದೀವಿ. ಸೊ ಕಾರ್ನ ಮನೆಗೆ ತೊಗೊಂಡು ಹೋಗ್ತಾ ಇದ್ದೀವಿ ಇವತ್ತು. ತುಂಬಾ ಖುಷಿ ಇದೆ. ರೆಡಿ ಮಾಡ್ತಾ ಇದ್ದಾರೆ ತಗೊಂಡೋಗೋದಕ್ಕೆ ಆಚೆ. ನನ್ನ ಮಗ ಫುಲ್ ಎಕ್ಸೈಟ್. ವಿ ಆಲ್ ಕೇಮ್ ವಿತ್ ದ ರೆಡ್. ಸಂಜೆ ಫಸ್ಟ್ ಕಾರಲ್ಲಿ ಕೂತ್ಕೋತಾ ಇದ್ದಾರೆ, ನಮ್ಮದೇ ಕಾರಲ್ಲಿ. ಖುಷಿ ಏನೋ ಒಂಥರ, ಇಷ್ಟು ದೊಡ್ಡ ಕಾರ್ ಫಸ್ಟ್ ಹೊಸ ಕಾರ್ ತೊಗೊಂಡ್ವಿ ಅಲ್ಲ, ಈ ಸ್ಯಾಟಿಸ್ಫೈ ಇತ್ತು ನೋಡೋಕ್ಕೆ ಖುಷಿ. ಕಾರ್ದ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ, ಹೆಂಗೆ ಏನು ಫೀಚರ್ಸು ಅದರಲ್ಲಿ ಏನೇನಿದೆ ಅದೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ನೋಡಿ. ಎಲ್ಲ ಅವರು ಅದಾದ ಮೋಡ್ ಏನೇನು ಮಾಡಬೇಕು ಅಂತ. ನಾವು ಏನೇ ತೊಗೊಳಕ್ಕೆ ಬಂದರು, ಎಲ್ಲೇ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಹೋದ್ರು ನಮಗೆ ದೇವ್ರ ಆಶೀರ್ವಾದ ಇದೆ ಅನ್ನೋದು ಹೇಗೆ ಅಂದರೆ, ಇವತ್ತು ಮಳೆನೇ ಇಲ್ಲ, ವೆದರಲ್ಲಿ ಮಳೆನೇ ಇರಲಿಲ್ಲ, ಇಷ್ಟು ಬರೋವರೆಗೂ ಮಳೆ ಇರಲಿಲ್ಲ ಆಯಿತಾ. ನಾವು ಕಾರ್ ತೊಗೊಳಕ್ಕೆ ಬಂದಿದ್ದ ತಕ್ಷಣ ನೋಡಿ ಎಷ್ಟು ಜೋರು ಮಳೆ ಬರ್ತಿದೆ. ಮಳೆನೇ ಇರಲಿಲ್ಲ, ವೆದರು ನೋಡಿದ್ವಿ, ಎಲ್ಲ ನೋಡಿದ್ವಿ. ದೇವ್ರದ್ದು ನಿಜವಾಗ್ಲೂ ಬ್ಲೆಸ್ಸಿಂಗ್ಸೇ ನಮಗೆ ಇದು, ಥ್ಯಾಂಕ್ಫುಲಿ ನಿಜ. ಯಾವಾಗಲೂ ಇವತ್ತವರೆಗೂ ಸಂಜೆಯಿನ ನಾನು ಹೋಟೆಲಲ್ಲಿ ನೋಡಿದಾಗಿಂದ 11 ಇಯರ್ಸ್ ಬ್ಯಾಕು ಸಂಜೆಯಿನ ಹೋಟೆಲಲ್ಲಿ ನೋಡಿದಾಗಿಂದ ನಮ್ಮದು ಎಂಗೇಜ್ಮೆಂಟು, ನಮ್ಮದು ದೇವಸ್ಥಾನದಲ್ಲಿ ತೋರಿಸಿದ್ದು, ನಮ್ಮದು ಮದುವೆ, ನಮ್ಮ ದಿಯಾ ಹುಟ್ಟಿದ್ದು, ನಾವು ಅಮೆರಿಕಾಗೆ ಬರೋ ಪ್ರತಿ ಇವೆಂಟು ಯಾವುದೇ ನಡೆದ್ರೂ ನಮಗೆ ಮಳೆ ಬಂದಿದೆ. ಇಸ್ ಆಲ್ಸೋ ಒಂದು ಬಿಗ್ ಈವೆಂಟೇ. ನಮ್ಗೆ ತುಂಬ ಖುಷಿಯಾದಂಥ ವಿಚಾರ, ಮಳೆ ಬರ್ತಿದೆ. ಎಲ್ಲ ಆಗಿ ನಾವು ಕಾರ್ ತೊಗೊಂಡು ಮನೆಗೆ ಹೋದ್ವಿ. ಹಾಗೆ ಇಲ್ಲಿ ಏನೂ ಅಷ್ಟು ಎಕ್ಸೈಟ್ಮೆಂಟ್ ಇರೋಲ್ಲ. ಅಂದರೆ ಇಂಡಿಯಾದಲ್ಲಾದರೆ ಒಂದು ಸಣ್ಣ ಕಾರ್ ತೊಗೋತಾ ಇದ್ದಾರೆ ಅಂದ್ರೆ ತುಂಬ ಖುಷಿ, ಎಷ್ಟು ಸೆಲೆಬ್ರೇಟ್ ಮಾಡ್ತಾರಲ್ವ. ಇಲ್ಲೆಲ್ಲ ಆ ಥರ ಎಲ್ಲ ಏನಿಲ್ಲ, ಜಸ್ಟ್ ಕಾರ್ ತೊಗೊಂಡು ಮನೆಗೆ ಹೋಗ್ತಾರೆ. ಜಸ್ಟ್ ಟೂ ವೀಲರ್ ತೊಗೊಂಡಂಗೆ. ಇಂಡಿಯಾದಲ್ಲಿ ಟೂ ವೀಲರ್ ತೊಗೊಂಡ್ರೆ ಅಷ್ಟು ಸೆಲೆಬ್ರೇಟ್ ಮಾಡ್ತೀವಿ, ಬಟ್ ಇಲ್ಲೆಲ್ಲ ಅದೆಲ್ಲ ಅವ್ರಿಗೇನು ಫೀಲಿಂಗೇ ಇರೋಲ್ಲ. ಹಾಗೆ ಮನೆಗೆ ಬಂದು ಅವತ್ತಿನ ದಿವಸ ಮನೇಲಿ ಕಾರ್ ಪೂಜೆ ನಾವೇ ಮನೆ ಹತ್ರ ಮಾಡಿದ್ವಿ. ಆಮೇಲೆ ಮಾರನೇ ದಿವಸ ದೇವಸ್ಥಾನಕ್ಕೆ ಹೋಗೋಣ ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ. ಫಸ್ಟ್ ಸದ್ಯಕ್ಕೆ ಮನೆ ಹತ್ರ ಪೂಜೆ ಮಾಡಿಬಿಟ್ಟು ನಿಂಬೆಹಣ್ಣು ಎಲ್ಲ ಇಟ್ಬಿಟ್ಟು ಪೂಜೆ ಮುಗಿಸ್ಕೊಂಡ್ವಿ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್. ಇದೆಲ್ಲ ನಂದು ಕಾರ್ ಸೀರೀಸ್ದೆಲ್ಲ ಒಂದು ವಿಡಿಯೋ ಬರುತ್ತೆ. ಸೊ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಕಾರ್ಗೆ ಪೂಜೆ ಮಾಡಿಸ್ಕೊಂಡು ಬರೋದಕ್ಕೆ. ಇಲ್ಲಿಂದ 2.5 ಅವರ್ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ರ್ಯಾಲಿಯಲ್ಲಿರೋದು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹೇಗೆ ದೇವಸ್ಥಾನ ಹೇಗಿದೆ ಅಂತಲೂ ತೋರಿಸ್ತೀನಿ ನಿಮಗೆ. ತುಂಬಾ ಚೆನ್ನಾಗಿದೆ. ಒಂಥರ ನಮಗೆ ಅಲ್ಲೋದ್ರೆ ಅಮೆರಿಕಾದಲ್ಲಿ ಇದ್ದೀವಿ ಅನ್ಸಲ್ಲ. ಸೇಮ್ ಇಂಡಿಯಾದಲ್ಲಿ ತಮಿಳ್ನಾಡು ಸೈಡ್ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋದರೆ ಹೇಗಿರುತ್ತೋ ಅದೇ ಥರ ವೈಬ್ ಕೊಡುತ್ತೆ. ನಿಮಗೂ ತೋರಿಸ್ತೀನಿ. ಎಲ್ಲ ಹೋಗೋಣ ಬನ್ನಿ. ನೋಡಿ ನಮ್ಮ ಗಣೇಶ ಹೇಗಿದೆ, ನಮ್ಮ ಕಾರ್ದು ಗಣೇಶ ಹೇಳಿ ಎಲ್ಲ ಹೇಗಿದೆ ಅಂತ ಕಮೆಂಟ್ ಮಾಡಿ. ಎಷ್ಟು ಮುದ್ದಾಗಿದೆ ಅಲ್ಲ ಗಣೇಶ, ತುಂಬ ಚೆನ್ನಾಗಿದೆ. ಕಾರ್ಗೆ ಗಣೇಶ ಇಟ್ಟಿದ್ದೀವಿ. ಹಾಗೆ ಸಂಜಯ್ಗೆ ಆರಾಮಾಗಿ ಓಡಿಸ್ಬೋದು. ಏನಂದರೆ ಅವ್ರ ಫೇವ್ರೆಟ್ ಹಿಂದೆ ಸೀಟ್ಗೆ ಮಸಾಜರ್ ಇದೆ. ಮಸಾಜ್ ಮಾಡಿಕೊಂಡು ಅಂದರೆ ಲಾಂಗ್ ಡ್ರೈವ್ ಎಲ್ಲ ಹೋದರೆ ನೆಕ್ಗೆ ಎಲ್ಲೆಲ್ಲ ನೆಕ್ ಹೋಲ್ ಬಾಡಿ ಕೆಳಗಡೆನೂ ಇರುತ್ತೆ ಸೀಟ್ಗೂ. ಹಾಂ ಫುಲ್ಲು ಯಾರು ನಾನು ಓಡಿಸ್ತೀನಿ ಇನ್ಮೇಲೆ, ನಾನು ಮಸಾಜ್ ಮಾಡಿಸ್ಕೋಬೋದು ನೋಡಿ. ಕೊಡಲ್ವ ನನಗೆ? ಹಾಂ ಏನು ನನಗೆ ನೋಡ್ಸೋಕೆ ಬರಲ್ಲ ಅಂದ್ಕೊಂಡಿದ್ದೀರಾ? ನಿಮಗಿದು ಚೆನ್ನಾಗಿ ಓಡಿಸ್ತೀನಿ ನಾನು, ಗೊತ್ತಾ? ಹೈವೇಲಿ ಬಿಟ್ಟು ನನಗೆ ಗೊತ್ತು ಹೈವೇಲಿ ಹೆಂಗ್ ಬರ್ತಾ ಇರುತ್ತೆ ಗೊತ್ತಾ ಗಾಡಿ. ಇಲ್ಲಿ ನೋಡಿ ಗಾಡಿ ಅಂದರೆ ಇನ್ನೂ ಇದು ಸ್ವಲ್ಪ ಕಮ್ಮಿ ಅಲ್ವಾ, ಇನ್ನೂ ದೊಡ್ಡ ಹೈವೇ ಸಿಗುತ್ತಲ್ಲ ಲೈನ್ಸ್. ಇದು 2-3 ಲೈನು, ಕೆಲವು ಕಡೆ 4 ಲೈನ್ ಎಲ್ಲ ಇರುತ್ತೆ. ಅಲ್ಲೆಲ್ಲ ಚೇಂಜ್ ಮಾಡ್ಕೊಳಕ್ ಭಯ ಆಗುತ್ತೆ ನನಗೆ. ಏನಿಲ್ಲ 80-90 ಓಡ್ತಾ ಇರ್ತಾರೆ, ಲೈನ್ ಚೇಂಜ್ ಮಾಡೋಕೆ ಭಯ ನನಗೆ. ಸ್ಪೀಡಾಗಿ ತಣ್ಣಂತೆ ಚೇಂಜ್ ಮಾಡಬೇಕು, ಅದು ಚೇಂಜ್ ಮಾಡೋಕ್ಕೆ ಭಯ. ನಮ್ಮ ಚಿಕ್ಕ ಕಾರಲ್ಲೂ ಅಷ್ಟೇ, ನಾನು ಹೈವೇಗೆ ಇನ್ನೂ ಇವತ್ತವರೆಗೂ ಬಂದಿಲ್ಲ. ಏನಿದ್ರು ಮನೆ ಹತ್ರ ಅಂಗಡಿಗಳು
ನಂದು ಆಫೀಸ್ಗೆ ಹೋಗೋದು ಇದೇ ಆಗುತ್ತೆ ಅಷ್ಟೇ. ಇಷ್ಟನ್ನು ಮಾಡಿಕೊಂಡ್ರೆ ಎಷ್ಟೋ ಆರಾಮು. ಮತ್ತು ಮಕ್ಳಿಗೆ ಕ್ಲಾಸಿಗೆ ಕರ್ಕೊಂಡು ಹೋಗೋದು ಇದೆಲ್ಲ ಮಾಡಿದ್ರೆ ಸಂಜೆ ಫುಲ್ ಫ್ರೀ ಅಲ್ವಾ? ಅದಕ್ಕಾರ ನನಗೆ ಕಾರ್ ಹೇಳ್ಕೊಟ್ಟವ್ರೆ. ಓಕೆ, ನನ್ನ ಮಕ್ಳಿಗಂತೂ ಫುಲ್ ಖುಷಿ. ಆಗಲೇ ನನ್ನ ಮಗಳು ನೋಡು ಸೋಗಯ ನಿಶಾಂತ್ ಎಂಜಾಯ್ ಮಾಡ್ತಾ ಅವ್ನು ನೋಡಿ. ಅವ್ನು ಎಷ್ಟು ಖುಷಿಯಾಗವನೆ. ಅವ್ನಿಗೆ ಕಾರ್ ಬಂದರೆ ಅಷ್ಟು ಹುಚ್ಚು ಅವ್ನಿಗೆ ಕಾರ್ ಅಂದರೆ. ದಿವಸ ಬೆಳಗ್ಗೆ ಹೊತ್ತು ಅವ್ನು ಏನು ಮಾಡ್ತಾ ಇದ್ದ ಗೊತ್ತಾ? ರಾತ್ರಿ ಮಲ್ಬೇಕಾರೆ ಗುಡ್ ನೈಟ್ ಕಿಯಾ, ಬೆಳಗ್ಗೆ ಎದ್ದೊಳ್ಬೇಕಾರೆ ಗುಡ್ ಮಾರ್ನಿಂಗ್ ಕಿಯಾ. ನಮಗೆ ಹೇಳ್ತಾನೋ ಇಲ್ಲೋ ಫಸ್ಟ್ ಗೊತ್ತಿಲ್ಲ, ಅದಕ್ಕೆ ಹೋಗಿ ಹೇಳ್ ಬರೋನು ತಂದಾಗಿನ 2 ದಿವಸದಿಂದ. ಹಿಂಗೆ ನನ್ನ ಮಗ ಅಷ್ಟು ಕಾರು ಹುಚ್ಚು ನೋಡಿ. ನಾವು ಮನೆಯಿಂದ ಒಂದು 40 ಮಿನಿಟ್ಸ್ ಆಯಿತು ಅಷ್ಟೇ ಮನೆ ಬಿಟ್ಟು. ಎಷ್ಟು ಬೇಗ ಒಂಥರ ಯಾವುದೋ ಊರಿಗೆ ಬಂದ್ಬಿಟ್ಟಿದ್ದೀವೇನೋ ನನಗೆ. ಸುತ್ತಲೂ ಮರ, ಅಲ್ಲೆಲ್ಲ ಇನ್ನೂ ಅಷ್ಟು ಮರ ಆ ಥರ ಇತ್ತು 2 ಕಡೆನೂ. ಅಷ್ಟು ಒಂಥರ ಫುಲ್ಲು ಕಾಡೊಳಗಡೆ ಹೋದಂಗೆ ಅಷ್ಟು ಚೆನ್ನಾಗಿ ಅನಿಸುತ್ತೆ. ಒಂಥರ ನೇಚರೇ ಸೂಪರಾಗಿರುತ್ತೆ ನೋಡಿ. ಎಷ್ಟು ಕಾರ್ಗಳು ಎಲ್ಲ ನೀಟಾಗಿ ಆ ಲೈನ್ ಬಿಟ್ಟು ಈ ಲೈನ್ಗೆ ಹೋಗಲ್ಲ, ಹಂಗೆ ಒಂದೇ ಸಮ ಫಾಲೋ ಮಾಡ್ತಾ ಇರ್ತಾರೆ. ಆ ಲೈನ್ ಚೇಂಜ್ ಮಾಡ್ಬೇಕಾದ್ರೆ ನೋಡಿ, ನಾವು ಬರೋದು ನೋಡಿಕೊಂಡು ಹಿಂದೆ ನೀಟಾಗಿ ಲೈನ್ ಚೇಂಜ್ ಮಾಡ್ತಾರೆ. ಹರಿಬರಿ ಇಲ್ಲ, ಒಬ್ರಿಂದ ಒಬ್ರು ನೀಟಾಗಿ ಹೋಗ್ತಾರೆ ಅಲ್ಲ ಜೊತೆ. ನೀಟಾಗಿ ಫಾಲೋ ಮಾಡ್ತಾರಲ್ವ ಇಲ್ಲೆಲ್ಲ. ಮಾಡಿಲ್ಲ ಅಂದರೆ ಹಿಂದೆ ಬರ್ತಾರೆ ಪೊಲೀಸ್ ಮೀ ಅಂದ್ಕೊಂಡು ಅಲ್ವಾ. ಇದಕ್ಕೆ ಓಡ್ಸೋಕ್ಕೆ ದೊಡ್ಡ ಕಾರ್ಗಳಲ್ಲಂತೂ ಹೋಗೋದು ಗೊತ್ತಾಗಲ್ಲ ನೋಡಿ. ಇನ್ನು ಆಲ್ಮೋಸ್ಟ್ 1 ಅವರ್ ಇದೆ ಅಷ್ಟೇ. ಬಂದಿದೆ ಗೊತ್ತಾಗಿಲ್ಲ ಎಷ್ಟು ದೂರ. 1 ಇಯರ್ ಆಯಿತು ನಾವು ಇಲ್ಲಿಗೆ ಬಂದು. ಹೋದ ವರ್ಷ ಏಕಾದಶಿ ಹಬ್ಬದಲ್ಲಿ ಅಪ್ಪ ಅಮ್ಮ ಇದ್ರು, ಸೊ ಅದೇ ಟೈಮಲ್ಲಿ ಬಂದಿದ್ವಿ. ಅವಾಗೂ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು, ಇವಾಗೂ ಸ್ಟಿಲ್ ಕನ್ಸ್ಟ್ರಕ್ಷನ್ ನಡೀತಿದೆ ನೋಡಿ. ಗೋಪುರ ಎಲ್ಲ ನೋಡಿ ಅದೆಷ್ಟು ಚೆನ್ನಾಗಿ ಕಾಣಿಸುತ್ತೆ. ಆ ಗೋಪುರ ಎಲ್ಲ ನೋಡಿದ್ರೆ ನಮಗೆ ಅಮೆರಿಕಾದಲ್ಲಿದ್ದೀವಿ ಅನ್ಸಲ್ಲ, ಅಷ್ಟು ಚೆನ್ನಾಗಿ ಅನ್ಸುತ್ತೆ. ಇಲ್ಲಿ ದೇವಸ್ಥಾನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅದೇನೋ ಇದಿದೆ, ನೋಡ್ಕೊಂಡು ಹೋಗಿ ನೋಡಿ. ಕೊಡ್ಕೊಂಡು ನೋಡಿಲ್ಲಿ ಶಿವ ಅಂದು ಎದುರುಗಡೆ ಶಿವಂದು ಅದು 2 ಇದೆ ನೋಡಿ. ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನ ಇದು. ಹೂವು ಹಾಕೋದಕ್ಕೆ ಸಂಜೆ ರೆಡಿ ಮಾಡ್ತಾ ಇದ್ದಾರೆ ಕಾರ್ಗೆ. ಎಷ್ಟೊಂದು ಜನ ಇದ್ದಾರೆ ನೋಡಿ. ಸ್ಯಾಟರ್ಡೇ ಅಲ್ಲ, ತುಂಬ ಜನ ಬಂದಿದ್ದಾರೆ ಪಾರ್ಕಿಂಗ್ಗೆ. ಈ ಥರ ಕಾರ್ ನಿಲ್ಸೋಕ್ಕೂ ಸ್ವಲ್ಪ ಜಾಗ ಜಾಸ್ತಿ ಬೇಕಲ್ಲ, ಸ್ವಲ್ಪ ಕಷ್ಟಪಟ್ಟು ನಿಲ್ಸ್ದಂಗೆ ಆಯಿತು. ಫಸ್ಟ್ ಟೈಮ್ ಈ ಥರ ದೊಡ್ಡ ಕಾರು ಇದು ಮಾಡ್ತಿರೋದು. ಅದರಲ್ಲೂ ನಮ್ಮದೇ ಅಂತ ಒಂದ್ಮೇಲೆ ಸ್ವಲ್ಪ ಇನ್ನು ಎಕ್ಸ್ಟ್ರಾ ಕೇರ್ಫುಲ್ಲಾಗಿ ಇಟ್ಕೋಬೇಕಲ್ಲ. ಸೊ ಯಾವುದೇ ಆದರೂ ಕೇರ್ಫುಲ್ಲಾಗಿ ನೋಡಬೇಕು, ಬಟ್ ನಮ್ಮದೇ ಸ್ವಲ್ಪ ಎಕ್ಸ್ಟ್ರಾ ಕೇರ್ ಇರುತ್ತಲ್ಲ. ಅದಕ್ಕೆ ಹೂವು ಕಟ್ಟೋಕ್ಕೆ ಇದು ಮಾಡ್ತಾಯಿದ್ದಾರೆ. ತುಂಬ ಜನ ಇದ್ದಾರೆ, ಗೊತ್ತಿಲ್ಲ ಇಲ್ಲೇ ಬಂದು ಪೂಜೆ ಮಾಡ್ತಾರಾ ಅಥವಾ ಅಲ್ಲೇ ಎಲ್ಲರೂ ಅದಕ್ಕೆ ಅಂತಲೇ ಸ್ಪಾಟ್ ಇದು ಮಾಡಿರ್ತಾರೆ ಮೋಸ್ಟ್ಲಿ ಅದಕ್ಕೆ ಅಂತ ಅಲ್ಲೆಲ್ಲರೂ ಜಾಗ ಮಾಡಿರ್ತಾರೆ ಅನ್ಸುತ್ತೆ ರೀ ಅಲ್ವಾ. ಅಲ್ಲಿ ಮುಂಚೆ ಅಲ್ಲಿ ಕನೆಕ್ಟಿಕಟ್ಟಲ್ಲಿ ಇದಾದ ಮಾಡ್ತಿದ್ರಲ್ಲ, ಅಂದರೆ ದೇವಸ್ಥಾನ ಬಾಗಿಲು ಮುಂದೆನೇ ಆ ಥರ. ಹಾಂ ನಿಶಿ ಈ ಕಡೆ ಬಾ ನೋಡಿ, ಏನು ಲಕ್ ಅಲ್ಲ, ಸೂಪರ್ ಲಕ್. ಪ್ಯಾಲೇಸ್ ಇದು ನಮ್ದು ಚೆನ್ನಾಗಿರೋದು ನೋಡು, ನಮ್ದು ಚೆನ್ನಾಗಿರೋದು. ಓ ಇಲ್ಲಿ ಇಕ್ಬಿಟ್ಟಿದ್ದಾರೆ ಇವಾಗ, ಅಲ್ಲಿತ್ತಲ್ಲ ದೇವಸ್ಥಾನ ಹತ್ರನೇ ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ಇದೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನನ್ನ ಮಗಂದು ಎಲ್ಲೋದ್ರೂ ಬರೀ ಕಾರ್ದೇ ಮಾತು. ಕಾರ್ ಬಿಟ್ಟು ಬೇರೆ ಏನು ಮಾತಾಡ್ತಿಲ್ಲ ಅವನು. ಎಲ್ಲೋಡಿದ್ರು ಯಾವ ಕಾರ್ ನೋಡಿದ್ರು ಅದು ಇದು ಇದದು ಅಂತ ಮಾತಾಡೋದೇ ಆಯ್ತು ಬೇರೆ. ಹೌದಮ್ಮ, ನೀನು ಎಲ್ಲಿ ನೋಡಿದ್ದಮ್ಮ ಕಾರ್ನ? ಟೆಸ್ಲಾ ಅದೆಲ್ಲ ಯಾವಾಗ ನೋಡಿದ್ದಮ್ಮ? ಯಾರ ಹತ್ರ ಇತ್ತಮ್ಮ? ನಮ್ಮ ಹತ್ರ. ಹಾಂ, ಎಲ್ಲ ನೋಡ್ಕೊಂಡಿದ್ದಮ್ಮ ನೀನು. ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ಇಂಡಿಯಾದಲ್ಲಿ ಯಾವ್ದಾದ್ರು ತಮಿಳ್ನಾಡು ಆಂಧ್ರ ಎಲ್ಲಾದರೂ ಹೋದ್ರೆ ಹಿಂಗಿರುತ್ತಲ್ವ ಈ ಥರ ಗೋಪುರ ಎಲ್ಲ. ಬೆಂಗಳೂರಲ್ಲಿ ಇದೆಯಾ? ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಅನ್ಸುತ್ತಲ್ಲ, ಕರ್ನಾಟಕದಲ್ಲಿ ಇದೆ. ಅಲ್ಲ ಫಸ್ಟ್ ಅಲ್ಲಿ ಹೋಗಿ ಬಂದ್ಬಿಡೋಣ ಬನ್ನಿ. ಹಾಂ, ಇಂಡಿಯಾ ಥರ ಅನಿಸುತ್ತೆ. ಇಂಡಿಯಾನೇ ಅನಿಸುತ್ತಮ್ಮ. ಚಿನ್ನ ಇಂಡಿಯಾನೇ ಅನಿಸುತ್ತೆ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಎಷ್ಟು ಜನ ಇದ್ದಾರೆ, ಸಿಕ್ಕಾಪಟ್ಟೆ ಜನ. ಎಷ್ಟು ಚೆನ್ನಾಗಿ ಗಣೇಶ ಕೊಟ್ಟಿದ್ದಾರೆ ಪೂಜೆಗೆ, ಅಂದರೆ ಕಾರ್ ಗಿಡಕ್ಕೆ ಅಂತ ಗಣೇಶ ಒಂದು ಕೊಟ್ಟಿದ್ದಾರೆ. ಇಲ್ಲಿ ಎಂಟ್ರೆನ್ಸ್ ತುಂಬ ಚೆನ್ನಾಗಿರುತ್ತೆ. ದೇವರು ಮಾತ್ರ ಒಳಗಡೆ ಹೋಗ್ತಾನೆ ಆ ವೈಬೇ ತುಂಬಾ ಸೂಪರಾಗಿರುತ್ತೆ. ನಿಜವಾಗ್ಲೂ ಖುಷಿ ಆಗುತ್ತೆ.
ಒಂಥರ ಪೀಸ್ಫುಲ್ ಕಾಮ್ ಅನ್ನೋದು ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ. ಇಲ್ಲಿ ದೇವ್ರಿಗೆ ಇಟ್ಟಿದ್ದ ಸೀರೆ ಎಲ್ಲ ಸೇಲ್ಗೆ ಹಾಕಿರ್ತಾರೆ. ದೇವ್ರಿಗೆ ಉಡ್ಸಿದ್ದ ಸೀರೆ ಎಲ್ಲ ಸೇಲ್ ಹಾಕಿದ್ದಾರೆ. ಪಂಚೆ ಸೀರೆ ಎಲ್ಲ ಸೇಲ್ಗೆ ಹಾಕಿದ್ದಾರೆ. ಗೋವಿಂದ ಶ್ರೀ ನಡಿ ನಡಿ ಬೇಗ ಬೇಗ. ಗೋವಿಂದ ಶ್ರೀ ವೆಂಕಟೇಶ ಎಷ್ಟು ಚಂದ. ನಾನು ಹೋಗ್ತೀನಿ ಇಡಿ. ನೋಡಿ ಎಷ್ಟು ಜನ ಇದ್ದಾರೆ, ಎಷ್ಟೊಂದು ಜನ ಇದ್ದಾರೆ ಇವತ್ತು. ಅವತ್ತು ಬಂದಾಗೂ ಸ್ವಲ್ಪ ಕಮ್ಮಿ ಇದ್ರು. ಮನೆ ಬಿಸಿಲಿದೆ, ಕಣ್ಣು ಬಿಡೋಕ್ಕಾಗ್ತಾ ಇಲ್ಲ, ತುಂಬ ಬಿಸಿಲು ಒಂಥರ. ದರ್ಶನ ತುಂಬ ಚೆನ್ನಾಗಾಯಿತು. ಒಳಗಡೆ ವೀಡಿಯೋ ಫೋಟೋ ಹಿಡಿಯೋಂಗಿರಲಿಲ್ಲ, ಸೊ ನೋ ವೀಡಿಯೋ ಫೋಟೋ. ಇಲ್ಲಿ ಆಂಜನೇಯ ದೇವರಿದ್ದಾರೆ. ಆಂಜನೇಯದು ಇಟ್ಕೋಬೋದಾ? ಏನಿಲ್ಲೇನು ಹಾಕಿಲ್ಲ. ಇಲ್ಲಿ ಆಂಜನೇಯ ದೇವರಿದ್ದಾರೆ ನೋಡಿ. ಹನುಮಾನ್ ಜೈ ಆಂಜನೇಯ. ಸಣ್ಣ ಗಾಳಿ ಬರ್ತಾ ಇದೆ. ಗಾಳಿ ಬಂದಿದ್ದಕ್ಕೆ ಅಷ್ಟಾರ ಅದು ಇಲ್ಲಿ ಇದಿದೆಯಲ್ಲ ಟೆಂಟ್ ಥರ, ಅದಕ್ಕೆ ಅಲ್ಲ ಅಷ್ಟಾರ ಮಾತ್ರ ಇವಾಗ ನೋಡಿ ಖಾಲಿನೇ ಆಗೋಯ್ತು ಎಲ್ಲ. ಇಲ್ಲೇ ನಾವು ಬಂದ್ವಲ್ಲ, ಇದೇ ಜಾಗದಲ್ಲೇ ಬಂದಿದ್ದು ನಾವು. ಹಿಂಗೆ ಬಂದಿದ್ದು ನಾವು, ಇದು ನೋಡ್ಲಿಲ್ವಾ? ಇಲ್ಲೇ ಬಂದಿದ್ದು, ಹಿಂಗೆ ಬಂದಿದ್ದು ಎಂಟ್ರೆನ್ಸ್. ನಾವು ಅವತ್ತು ಬಂದಾಗ ಆ ಕಡೆಯಿಂದ ಬಂದಿದ್ದು. ಹಿಂಗೆ ಹೋಗೋಣ ಬಾ. ಗಂಟೆ ಹೊಡಿಬೇಕಂತೆ ಮಕ್ಕಳು. ಗಂಟೆ ಹೊಡಿಬೇಕಂದ್ರೆ ಅದೊಂದು ಖುಷಿ ಮಕ್ಕಳಿಗೆ, ಗಂಟೆ ಹೊಡಿಯೋದು. ಟ್ರೈ. ಎಸ್, ಗುಡ್ ಜಾಬ್. ನಾವು ಮಕ್ಕಳಿದ್ದಾಗ ಹಿಂಗೆ ಮಾಡ್ತಿದ್ವಿ ಅಲ್ಲ. ಎಷ್ಟು ಸ್ಮಾಲ್. ಇಲ್ಲೇನಿದೆ? ಹಾಂ, ಫಸ್ಟ್ ಟೈಮ್ ಅಮೆರಿಕದಲ್ಲಿ ನೋಡ್ತಿರೋದು. ನಾಗರ್ ಕಲ್ಲಿದೆ, ನೋಡೇ ಇರಲಿಲ್ಲ ನಾವು ಯಾವಾಗಲೂ. ಫಸ್ಟ್ ಟೈಮ್ ಅವತ್ತು ಬಂದಾಗ ನೋಡಲಿ. ಎಲ್ಲ ಮಾಡ್ತಾ ಇದ್ದಾರೆ, ಪೂಜೆ ಮಾಡ್ತಾ ಇದ್ದಾರೆ. ಹಾಂ, ಕೊಡಲ್ ಚಾ ಅಂಕಲ್. ಸ್ವಾಮಿ ಕೊಡು. ಚಪ್ಪಲಿ ಬಿಚ್ಬಿಟ್ಟು ಬರ್ತೀನಿ, ಕೊಡು. ಅಲ್ಲಿ ಗಿಫ್ಟ್ ಅಂಕಲ್. ಎಲ್ಲ ಕಾರ್ಗಳು ಹಾಲು ತುಂಬ ಸುಡುತ್ತಿದೆ, ಅದಕ್ಕೆ. ಪುರುಷಾರ್ಥ ಸಿದ್ಧಾರ್ಥ ನೂತನ ವಾಹನ ಪೂಜಾಂ ಕರಿಷ್ಯೆ. ಓಂ ವಾಹನ ದೇವತಾಭ್ಯೋ ನಮಃ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಶುದ್ಧಲಕ್ಷ್ಮೀ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಶ್ರೀರ್ಲಕ್ಷ್ಮೀರ್ವರಲಕ್ಷ್ಮೀಶ್ಚ ಪ್ರಸನ್ನ ಮಮ ಸರ್ವದಾ. ವಾಹನ ದೇವತಾಭ್ಯೋ ನಮಃ. ಧ್ಯಾನಂ ಸಮರ್ಪಯಾಮಿ. ಆವಾಹಯಾಮಿ. ಆಸನಾರ್ಧೇ ಕ್ಷದಾಂ ಸಮರ್ಪಯಾಮಿ. ಪಾದಯೋಃ ಪಾದ್ಯಂ ಸಮರ್ಪಯಾಮಿ. ವಿಡಿಯೋ ಮಾಡಿ ಚಿನ್ನ. ವಿಡಿಯೋ ಆನ್ ಮಾಡಿದ್ದೀನಿ, ಹಿಡ್ಕೊಂಡು. ಚಂದ್ರಾಂ ಪ್ರಭಾಸಾಂ ಯಶಸಾಚರಂ ದೇಂದ್ರಿಯಂ ಲೋಕೆ ದೇವದಿತ್ತಾಕುಂ ದೇವದಿತ್ತಾಂ ದ್ವಾರಾಂ ತಾಮಸ್ಮಿ ನಿಶಾಂತ್ ಅಲ್ಲೇ ನಿಂತ್ಕೋ ಬಾ. ಏನಾಗಲ್ಲ ಕಾರಲ್ಲಿ. उपैदमान् देवसखः कीर्तिश्च मन्नाथः प्रारब्धोऽस्तु राष्ट्रेऽस्मिन् कीर्तिवृद्धिं ददातु मे शुद्धिवः साम्रान् ज्येष्ठां लक्ष्मीर्नः शयाम्यहम् अभूतिं समृद्धिं च सर्वान्यर्नुत मे गृहात् गन्धद्वारान्दुराधर्षाम्. ಓಂ ವಾಹನ ದೇವತಾಭ್ಯೋ ನಮಃ. ಹರಿದ್ರಾಚೂರ್ಣಂ ಹೋಗು, ನೀನು ಒಳಗಡೆ ಹೋಗು. ಒಳಗಡೆ ಪುಷ್ಪೈ ಹನಿನೀರ್ಯಾ ಫಲ ಪುಷ್ಪಾಯಾಶ್ಚ ಹಿಂದೆ 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 ಈಡ್ಗಾಯ. ಇದೆಲ್ಲ ನೋಡಿ ಅಂದರೆ ಈಡ್ಗಾಯಿ ಎಲ್ಲ ಓಡಿಸಲ್ಲ, ಅಂದರೆ ಎಲ್ಲ ಕಾರ್ಗೂ ಸಿಡಿಯುತ್ತೆ ಅಂತ ಹೇಳ್ಬಿಟ್ಟು ಈಡ್ಗಾಯಿ ಎಲ್ಲ ಓಡಿಸಲ್ಲ. ಜಸ್ಟ್ ಅಲ್ಲೇ ನೀಡಿಸ್ಬಿಟ್ಟು ಹೊಡೆದ್ಬಿಟ್ಟು ಆ ಕಾಯಿನ ಅಲ್ಲೇ ಬಿಡಿಸ್ಬಿಟ್ರು. ಆಮೇಲೆ ಅದನ್ನು ಇದು ನಿಂಬೆಹಣ್ಣು ಮುಂದೆ ಮಾಡಿದ್ಮೇಲೆ ಅದನ್ನು ಎತ್ತಿ ಟ್ರ್ಯಾಶ್ ಮಾಡಿಬಿಡಿ ಅಂತ ಹೇಳಿದ್ರು. ಇಲ್ಲೆಲ್ಲ ಈ ಥರ. ಮತ್ತು ಕಾರ್ನೂ ಅಷ್ಟೇ, ಜಸ್ಟ್ ನಿಂಬೆಹಣ್ಣು ಮುಂದೆ ಮಾಡಿಸಿದಷ್ಟೇ.
ನಿಂಬೆಹಣ್ಣು ಮುಂದಕ್ಕಷ್ಟೇ ಇಲ್ಲಿ ನಿಂಬೆಹಣ್ಣು ಮುಂದಕ್ಕಷ್ಟೇ ಸ್ವಲ್ಪ ಇದು ಮಾಡಿಸ್ತಾರಂತೆ, ಎಲ್ಲ ಒಳ್ಳೇದಾಗಲಿ ಅಂತ ದೇವ್ರು ಕೇಳ್ಕೊಂಡು ನಿಂಬೆಹಣ್ಣು ನೋಡ್ಸೋದಷ್ಟೇ ಅಂತೆ ಅವ್ರದ್ದು. ಚೆನ್ನಾಯ್ತಪ್ಪ ಎಲ್ಲ ಪೂಜೆ ಎಲ್ಲ ಚೆನ್ನಾಗಾಯಿತು. ವಾಪಸ್ ಇವಾಗ ಹೋಟೆಲಲ್ಲಿ ಊಟ ಏನಾದ್ರು ಮಾಡಿಕೊಂಡು ಮನೆ ಕಡೆಗೆ ಹೋಗೋದು. ಹೀಗಿತ್ತು ನಮ್ಮದು ಕಾರ್ ತೊಗೊಂಡಿದ್ರಿಂದ ನಮ್ಮದು ಪೂಜೆ ಮಾಡೋವರೆಗೂ ಒಂದೇ ವಿಡಿಯೋ ಕಂಟಿನ್ಯೂ ಮಾಡಿದ್ದೀನಿ. ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಸಪೋರ್ಟ್ ಮಾಡಿ, ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.